ಹರೇ ಕೃಷ್ಣ. ದೇವತಾಧಿಕರಣ. ದೇವತ್ವ ಯೋಗ್ಯರಾದ ಮನುಷ್ಯರಿಗೆ ಮನುಷ್ಯತ್ವ ಜನ್ಮದಲ್ಲಿಯೂ ಹಾಗೆಯೇ ದೇವತ್ವವು ಪ್ರಾಪ್ತವಾದಾಗಲೂ ವೇದವಿದ್ಯಾಧಿಕಾರವು ಇರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ನಾವು ಈಗಾಗಲೇ ಮೊದಲ 5 ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ಸೂತ್ರಗಳನ್ನು ಮತ್ತೆ ಮುಂದುವರಿಸೋಣ. ಓಂ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿ ಓಂ 94ನೇ ಸೂತ್ರ. ಅಸಂಭವಾತ್ ವಸು ಪದವಿ ಮುಂತಾದವುಗಳನ್ನು ಈಗಾಗಲೇ ಪಡೆದಿರುವ ದೇವತೆಗಳಿಗೆ ಫಲೇಚ್ಛ ಅಸಂಭಾವಿತವಾಗಿರುವುದರಿಂದ, ಅಂದರೆ ಅನಪೇಕ್ಷಿತವಾಗಿರುವುದರಿಂದ, ಮಧ್ವಾದಿಷು ಸ್ವರ್ಗಾಧಿಸ್ಥಾನ ಫಲದ ಮಧು ವಿದ್ಯಾದಿಗಳಲ್ಲಿ ಅನಧಿಕಾರಂ ಅಧಿಕಾರಾಭಾವವನ್ನು ಜೈಮಿನಿ ಆಚಾರ್ಯರು ತಿಳಿಯುತ್ತಾರೆ. ಮಧುವಿದ್ಯೆ ಮೊದಲಾದವುಗಳಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲವೆಂದು ಜೈಮಿನ್ಯಾಚಾರ್ಯರು ತಿಳಿಯುತ್ತಾರೆ. ಏಕೆಂದರೆ ಆ ವಿದ್ಯಾಫಲವಾದ ವಸು ಪದವಿ ಮುಂತಾದ ಸ್ಥಾನಗಳು ಅವರಿಗೆ ಈ ಮೊದಲೇ ದೊರೆತಿರುವುದರಿಂದ ಅವುಗಳ ಬಗ್ಗೆ ಅವರಿಗೆ ಇಚ್ಛೆ ಅರ್ಧಿತ್ವ ಕೂಡುವುದಿಲ್ಲ. ಈಗಾಗಲೇ ಒಂದು ಪದವಿಯಲ್ಲಿ ಇದ್ದಾರೆ, ಮತ್ತು ಆ ಪದವಿ ಬೇಕಂತ ಕೇಳಿದರೆ ಏನು ಪ್ರಯೋಜನ? ಅವಶ್ಯಕತೆ ಇಲ್ಲ. ಆದ್ದರಿಂದ ಅದಕ್ಕೆ ಅಧಿಕಾರ ಇಲ್ಲ ಅಂತ ಜೈಮಿನ್ಯಾಚಾರ್ಯರ ಮತ. ಈಗ ನನಗೆ 1 ಕೋಟಿ ರೂಪಾಯಿ ಬೇಕಾಗಿದೆ ಅಂತ ನಾನು ಅನ್ಕೊಂಡು ಮತ್ತೆ ಪ್ರಾರ್ಥನೆ ಮಾಡೋದು. ಇನ್ನೊಂದು ಅಡಿಷ್ನಲ್ ಕೋಟಿ ಅಲ್ಲ, ಈಗ ನನಗೆ 1 ಕೋಟಿ ರೂಪಾಯಿ ಇದೆ, ಅದೇ ಕೋಟಿ ಬೇಕಂತ ಅನ್ನೋದು ಅವಶ್ಯಕತೆ ಇಲ್ಲ. ಹಾಗೆ ಈಗ ಆಲ್ರೆಡಿ ಒಂದು ಪದವಿ ಇದೆ, ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ಮತ್ತು ಪ್ರಧಾನಮಂತ್ರಿ ಆಗಬೇಕು ಅಂತಂದು ಅಲ್ಲ, ಪ್ರಶ್ನೆ ಅಲ್ಲ. ಈಗ ಆಲ್ರೆಡಿ ಪ್ರಧಾನಮಂತ್ರಿ ಆಗಿರೋ, ಆದ್ದರಿಂದ ಅದು ಅವಶ್ಯಕತೆ ಇಲ್ಲ, ಅದಕ್ಕೆ ಅಧಿಕಾರ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಜೈಮಿನ್ಯಾಚಾರ್ಯರು. ವಸುನಾಂ ಏವ ಏಕೋ ಭೂತ್ವಾ ಛಾಂದೋಗ್ಯ ಉಪನಿಷತ್ 363 ಇತ್ಯಾದಿನ ಪ್ರಾಪ್ಯ ಫಲತ್ವಾತ್ ಪ್ರಾಪ್ತಪದಾನಾಂ ದೇವಾನಾಂ ಮಧ್ವಾದಿ ವಿದ್ಯಾಸು ಅನಧಿಕಾರಂ ಜೈಮಿನಿರ್ ಮನ್ಯತೆ. ವಸುಗಳಲ್ಲಿ ಒಬ್ಬನಾಗಿ ಎಂದು ಮಧು ವಿದ್ಯಾದಿಗಳ ಫಲ ಹೇಳಿರುವುದರಿಂದ ಮತ್ತು ಈಗಾಗಲೇ ವಸುಸ್ಥಾನವು ದೊರೆತಿರುವುದರಿಂದ ದೇವತೆಗಳಿಗೆ ಮಧುವಿದ್ಯಾ ಅಗ್ನಿಷ್ಠೋಮ ವಿದ್ಯಾ ಮೊದಲಾದವುಗಳಲ್ಲಿ ಅಧಿಕಾರವಿಲ್ಲೆಂದು ಜೈಮಿನ್ನಾಚಾರ್ಯರು ತಿಳಿಯುತ್ತಾರೆ. ಮಧುವಿದ್ಯಾ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಸೌ ಆದಿತ್ಯೋ ದೇವ ಮಧು ಎಂದು ಪ್ರಾರಂಭಿಸಿ ಮಧುವಿದ್ಯೆಯನ್ನು ಹೇಳಲಾಗಿದೆ. ಸೂರ್ಯನಲ್ಲಿರುವ ಪರಬ್ರಹ್ಮ ನಾರಾಯಣನು ದೇವತೆಗಳಿಗೆ ಆಶ್ರಯನು ಮತ್ತು ಆನಂದರೂಪಿಯಾದ್ದರಿಂದ ದೇವತೆಗಳಿಗೆ ಮಧು ಎನಿಸಿದ್ದಾನೆ. ಸೂರ್ಯನಿರ್ತಕ್ಕಂಥ ನಾರಾಯಣ ಅವನೇ ಮಧು ಎನಿಸಿದ್ದಾನೆ ದೇವತೆಗಳಿಗೆ. ಎಂದರೆ ಅವನು ಜೇನುತುಪ್ಪದಂತೆ ದೇವತೆಗಳಿಗೆ ಆಹ್ಲಾದಕರನಾಗಿದ್ದಾನೆ. ಮಧುವಿದ್ಯೆಯ ಫಲವೆಂದರೆ ವಸುಪದ ಪ್ರಾಪ್ತಿ. ಆದರೆ ದೇವತೆಗಳಿಗೆ ವಸುಪದವು ಈ ಮೊದಲೇ ದೊರೆತಿರುವುದೇ. ವಸುಪದ ಅಂದರೆ ದೇವತಾ ಪದ ಈಗಾಗಲೇ ದೇವತೆಗಳಿಗೆ ಸಿಕ್ಕಿದೆ. ಅವರಿಗೆ ಈ ವಿದ್ಯೆಯ ವಿಷಯದಲ್ಲಿ ಇಚ್ಛೆ ಅರ್ಥಿತ್ವ ಇಲ್ಲವಾದ್ದರಿಂದ ಅವರಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಅಂತ ಜೈಮಿನ್ನಾಚಾರ್ಯರ ಅಭಿಮತ. ಮೋಕ್ಷೇತರ ಫಲಕ ಮಧ್ವಾದಿ ವಿಷಯಗಳಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲವಾದರೂ ಮೋಕ್ಷ ಫಲಕ ಬ್ರಹ್ಮವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರವಿದೆಯಷ್ಟೇ ಎಂಬ ಶಂಕೆಗೆ ಇತರ ಋಷಿಗಳ ಅಭಿಪ್ರಾಯ ತೋರಿಸುತ್ತಾರೆ. ಓಂ ಜ್ಯೋತಿಷಿ ಭಾವಾಚ್ಚ ಓಂ 95ನೇ ಸೂತ್ರ. ವಿಶಿಷ್ಟ ಪ್ರಕಾರ ರೂಪವಾದ ದೇವತೆಗಳ ಜ್ಞಾನದಲ್ಲಿ ಭಾವಾಚ್ಚ ಸರ್ವ ವಿಷಯವೂ ಅಡಕವಾಗಿರುವುದರಿಂದ ಯಾವ ವಿದ್ಯಾಪೇಕ್ಷೆಯೂ ದೇವತೆಗಳಿಗೆ ಇಲ್ಲವೆಂದು ಕೆಲ ಋಷಿಗಳ ಅಭಿಮತ. ದೇವತೆಗಳ ಜ್ಞಾನದಲ್ಲಿ ಜ್ಯೋತಿಷಿ ಎಲ್ಲ ವಸ್ತುಗಳು ಇರುವುದರಿಂದ ಭಾವಾಚ್ ಎಂದರೆ ಅವರ ಜ್ಞಾನವು ಎಲ್ಲ ವಸ್ತುಗಳನ್ನು ವಿಷಯೀಕರಿಸಿರುವುದರಿಂದ ಅವರಿಗೆ ಮೋಕ್ಷಕ್ಕೆ ಸಾಧನವಾದ ವಿದ್ಯೆಯಲ್ಲಿಯೂ ಅಧಿಕಾರವಿಲ್ಲ ಎಂದು ಜೈಮಿನ್ನಾಚಾರ್ಯ ಮತ್ತು ಕೆಲ ಋಷಿಗಳ ಅಭಿಮತವಾಗಿದೆ. ಜ್ಯೋತಿಷಿ ಸರ್ವಜ್ಞತ್ವೇ ಭಾವಾಚ್ಚ ಆದಿತ್ಯ ಪ್ರಕಾಶೆ ಅಂತರ್ಭಾವವತ್ ಅಜ್ಞಾನೆ ಸರ್ವವಸ್ತೂನಾಂ ಅಂತರ್ಭಾವಾತ್ ನಿತ್ಯ ಸಿದ್ಧತ್ವಾಚ್ಚ ವಿದ್ಯಾನಾಂ. ಸೂತ್ರದಲ್ಲಿಯ ಜ್ಯೋತಿಷಿ ಅಂದರೆ ದೇವತೆಗಳ ಸರ್ವಜ್ಞತ್ವದಲ್ಲಿ ಎಲ್ಲ ವಸ್ತುಗಳು ಇರುವುದರಿಂದ, ಎಂದರೆ ದೇವತೆಗಳ ಜ್ಞಾನವು ಎಲ್ಲ ವಸ್ತುಗಳನ್ನು ವಿಷಯೀಕರಿಸುವುದು ಎಂದ ಅರ್ಥ. ಸೂರ್ಯಪ್ರಕಾಶವು ಎಲ್ಲ ವಸ್ತುಗಳನ್ನು ವಿಷಯೀಕರಿಸುವಂತೆ ಅಂದರೆ ಬೆಳಗುವಂತೆ ದೇವತೆಗಳ ಜ್ಞಾನವು ಎಲ್ಲವನ್ನು ವಿಷಯೀಕರಿಸುತ್ತೆ. ಅವರಿಗೆಲ್ಲ ಜ್ಞಾನ ಇರುತ್ತದೆ. ಹೀಗೆ ಜ್ಞಾನ ಸಾಧನ ವಿದ್ಯೆ ಅವರಿಗೆ ಸದಾಕಾಲ ಇರುವುದರಿಂದ ಮೋಕ್ಷಕ್ಕೆ ಮುಖ್ಯ ಕಾರಣವಾದ ಬ್ರಹ್ಮಜ್ಞಾನ ಸದಾ ಇರುವುದರಿಂದ ಅವರಿಗೆ ಮೋಕ್ಷ ಫಲಕ ವಿದ್ಯೆಯಲ್ಲಿಯೂ ಅಧಿಕಾರವಿಲ್ಲ ಎಂದು ಜೈಮಿನ್ನಾಚಾರ್ಯ ಮತ್ತು ಕೆಲ ಋಷಿಗಳ ಅಭಿಮತ. ಈಗಾಗಲೇ ಅವರಿಗೆ ಅದರ ಜ್ಞಾನ ಇದೆ.
ಲೌಕಿಕ ಜ್ಞಾನವೂ ಇದೆ, ಮೋಕ್ಷದ ಬಗ್ಗೆ ಏನು ತಗೋಬೇಕಂತಕ್ಕಂಥ ವೇದ ಜ್ಞಾನವೂ ಇದೆ. ಆದ್ದರಿಂದ ಮತ್ತೆ ಅವ್ರು ಹೆಚ್ಚು ಮತ್ತೆ ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಆ ರೀತಿ ಜೈಮಿನಾಚಾರ್ಯ ಮತ್ತು ಕೆಲ ಋಷಿಗಳು ಹೇಳ್ತಾರೆ. ಹೀಗೆ ಜೈಮಿನಾಚಾರ್ಯ ಮತ್ತು ಕೆಲ ಋಷಿಗಳ ಅಭಿಮತವನ್ನು ಹೇಳಿ ಸೂತ್ರಕಾರರಾದ ಬಾದರಾಯಣ ಮುನಿಗಳು ಸೂತ್ರಕಾರರು ತಮ್ಮ ಸ್ವಾಭಿಪ್ರಾಯವನ್ನು ತೋರುತ್ತಾರೆ. ಓಂ ಭಾವಂತು ಬಾದರಾಯಣಸ್ತಿ ಹಿ ಓಂ 96ನೇ ಸೂತ್ರ ಭಾಳ ಮುಖ್ಯವಾದ ಸೂತ್ರ. ವೇದವಿದ್ಯೆಯಲ್ಲಿ ದೇವಾದಿ ಮೋಕ್ಷ ಸಚೇತನರಿಗೆ ಭಾವಂತು ಸ್ವಸ್ವಯುಗ್ಯತಾನುಸಾರ ಭಾವನಾರ್ಹವಾದ ಫಲವಿದ್ಯೆ ಇದೆ. ಆದುದರಿಂದ ಅಸ್ತಿ ದೇವತೆಗಳಿಗೂ ಸರ್ವವಿದ್ಯೆಯಲ್ಲೂ ಅಧಿಕಾರವಿದೆ. ಹಿ ಪ್ರಮಾಣವು ಹೀಗೆ ಬಾದರಾಯಣ ವೇದವ್ಯಾಸರ ಅಭಿಪ್ರಾಯ. ಅಂದರೆ ವೇದವ್ಯಾಸರು ಕೊನೆಗೆ ತೀರ್ಪು ಕೊಡ್ತಾರೆ, ದೇವತೆಗಳು ಕೂಡ ಸರ್ವವಿದ್ಯೆಯಲ್ಲಿ ಅಧಿಕಾರವಿದೆ. ಯಾಕೆಂದರೆ ಅವರಿಗೆ ಹೆಚ್ಚೆಚ್ಚು ಫಲ ಸಿಗ್ತಾ ಹೋಗ್ತದೆ. ಬಾದರಾಯಣಾದರೂ ದೇವತೆಗಳಿಗೆ ಮಧುವಿದ್ಯೆಯೇ ಮೊದಲಾದ ಎಲ್ಲ ವಿದ್ಯೆಗಳಲ್ಲಿ ಅಧಿಕಾರವಿದೆ ಎಂದು ತೀರ್ಪನ್ನು ಕೊಡುತ್ತಾರೆ. ಏಕೆಂದರೆ ದೇವತೆಗಳಿಗೆ ಈ ಎಲ್ಲ ವಿದ್ಯೆಗಳಿಂದ ವಿಶೇಷ ಫಲವಿದೆ. ಮೋಕ್ಷಕ್ಕೆ ಕಾರಣವಾದ ಜ್ಞಾನದಲ್ಲಿ ಮತ್ತು ಫಲರೂಪ ಮೋಕ್ಷದಲ್ಲಿ ಅತಿಶಯತ್ವವಿರುತ್ತದೆ. ಅಸ್ತಿ ಪ್ರಕಾಶ ವಿಶೇಷ. ಅಂದರೆ ಅದು ರಿಪ್ಯುಟೇಷನ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ನಾವು ಹೆಚ್ಚೆಚ್ಚು ಒಂದು ಕಾರ್ಯದಲ್ಲಿ ಪ್ರವರ್ತರಾದಂಗೆಲ್ಲ ಅದರ ನೈಪುಣ್ಯತೆ ಹೆಚ್ಚು ಬರ್ತದೆ. ಸಾಮಾನ್ಯವಾಗಿ ನಾವು ಲೌಕಿಕ ಜೀವನದಲ್ಲಿ ಅದನ್ನು ಕಂಡು ಹಿಡಿತೇವಲ್ಲ, ಹಾಗೆ ಆದ್ದರಿಂದ ಅವರಿಗೆ ವೇದವಿದ್ಯೆಯಲ್ಲಿ ಮಧುವಿದ್ಯೆಯಲ್ಲಿ ಅಧಿಕಾರ ಇದೆ. ಫಲವಿಶೇಷ ಭಾವಾತ್ ಪ್ರಾಪ್ತಪದಾನಾಮಪಿ ದೇವಾನಾಂ ಮಧ್ವಾದಿಷು ಅಧಿಕಾರಂ ಬಾದರಾಯಣೋ ಮನ್ಯತೆ ಅಸ್ತಿ ಪ್ರಕಾರ ವಿಶೇಷ. ದೇವತೆಗಳಿಗೆ ವಿದ್ಯೆಯ ಫಲವಾದ ವಸು ಪದವಿ ದೊರೆತಿದ್ದರೂ ಮೋಕ್ಷಾನಂದದಲ್ಲಿ ವಿಶೇಷ ಫಲವಿರುವುದರಿಂದ ಅವರಿಗೆ ಮಧ್ವಾದಿ ವಿದ್ಯೆಗಳಲ್ಲಿಯೂ ಅಧಿಕಾರವಿದೆ ಎಂದು ಬಾದರಾಯಣರು ತಿಳಿಯುತ್ತಾರೆ. ಏಕೆಂದರೆ ವಿದ್ಯೋಪಾಸನೆಯಿಂದ ಅವರಿಗೆ ಜ್ಞಾನ ವಿಶೇಷವಾಗುತ್ತದೆ. ಇನ್ನೂ ಹೆಚ್ಚೆಚ್ಚು ಪರ್ಫೆಕ್ಟ್ ಆಗ್ತಾರೆ. ಗ್ಯಾರಂಟಿ ಸಿಗ್ತದೆ, ಅವರಿಗೆ ಕನ್ಫರ್ಮ್ ಆಗ್ತದೆ. ಯಾವತ್ ಸೇವಾ ಪರೇತ್ತತ್ವೇ ತಾವತ್ ಸುಖ ವಿಶೇಷತಾ ಸಂಭವಾಚ ಪ್ರಕಾಶಸ್ಯ ಪರಮೇಕಮೃತೆ ಹರಿಂ ತೇಷಾಂ ಸಾಮರ್ಥ್ಯಯೋಗಾಚ್ಚ ದೇವಾನಾಮಪ್ಯುಪಾಸನಂ ಸರ್ವಂ ವಿಧೀಯತೆ ನಿತ್ಯಂ ಸರ್ವಯಜ್ಞಾದಿ ಕರ್ಮ ಚ ಇತಿ ಸ್ಕಾಂದ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಪರಬ್ರಹ್ಮನ ವಿಷಯವಾಗಿ ಎಷ್ಟೆಷ್ಟು ಶ್ರವಣಾದಿ ರೂಪದ ಸೇವೆ ಮಾಡುವರೋ ಅಷ್ಟಷ್ಟು ಸುಖೇ ವಿಶೇಷವಿರುತ್ತದೆ. ಅವರಿಗೆ ಜ್ಞಾನ ವಿಶೇಷವೂ ಉಂಟಾಗುತ್ತದೆ. ದೇವತೆಗಳಿಗೆ ವಿಶೇಷ ಸಾಮರ್ಥ್ಯವಿರುವುದರಿಂದ ಅವರಿಗೆ ಸರ್ವವಿದ್ಯೋಕ್ತ ಉಪಾಸನೆ ಮತ್ತು ನೇಮೇನ ಯಜ್ಞಾದಿ ಕರ್ಮಗಳು ಶ್ರುತಿಯಲ್ಲಿ ವಿಧಿಸಲ್ಪಟ್ಟಿವೆ. ನಮ್ಮ ಲೌಕಿಕದಲ್ಲಿ ಹೇಳ್ತಾರೆ ನೋಡ್ರಿ, ಮಕ್ಕಳಿಗೆ ಓದಿರಿ ಯಾಕೆ ಹೆಚ್ಚು ಓದಬೇಕಂದ್ರೆ ನಿದ್ದೆಯಿಂದ ಎಬ್ಸಿದ ಕೂಡ ಏನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರಬೇಕು ನಿನ್ನ ಹತ್ರ ಅಂತ ಹೇಗೆ ಹಿರಿಯರು ನಮಗೆ ಹೇಳ್ತಿದ್ರು, ನಮ್ಮ ತಂದೆ ತಾಯಿ ಹೇಳ್ತಿದ್ರು. ಓದಬೇಕು ಅಂದರೆ ನಿದ್ದೆಯಿಂದ ಎದ್ದು ತಕ್ಷಣ ಎಬ್ಬಿಸಿದ್ದು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀಯ ನೀನು. ಹಾಗೆ ಉಕ್ತ ಫಲಾನಧಿಕಾರ ಮಾತ್ರಂ ಜೈಮಿನಿ ಮತಂ ಅಥೋನ ತನ್ಮತ ವಿರೋಧ. ಈಗಲೇ ಬಂದಿರುವ ಪದವಿ ಫಲದ ವಿಷಯದಲ್ಲಿ ಮಾತ್ರ ದೇವತೆಗಳಿಗೆ ಅನಧಿಕಾರವು ಎಂಬುದೇ ಜೈಮಿನಿಗಳ ಮತವು ಅಷ್ಟೇ. ಅಂದರೆ ಏನು, ಈಗ ಒಂದು ಪದವಿ ಸಿಕ್ಕಿದೆ, ಅದರಲ್ಲಿ ಮಾತ್ರ ಅನಧಿಕಾರ, ಮತ್ತು ಬೇರೆ ಜ್ಞಾನ ಅವರಿಗೆ ಸಿಗುತ್ತೆ ಅಂತ ಆ ರೀತಿ ತಿಳ್ಕೊಬೇಕು ನಾವು. ಈಗ ಆಲ್ರೆಡಿ ಪ್ರಧಾನಮಂತ್ರಿ ಆಗಿರ್ತಾನೆ, ಮತ್ತು ಮಂತ್ರಿ ಆಗ್ಬೇಕಂತ ಅಲ್ಲದು. ಅದನ್ನು ಮಾಡ್ತಾ ಹೋದರೆ ಮತ್ತೆ ಇನ್ನೊಂದು ವಿಶೇಷ ಫಲ ಸಿಗುತ್ತದೆ. ವಿದ್ಯಾಸಾಮಾನ್ಯದಲ್ಲಿ ಅನಧಿಕಾರವೆಂದು ಹೇಳಿಲ್ಲ. ಕಾಮನ್ನಾಗಿ ಅಧ್ಯಯನ ಮಾಡಲೇಬೇಕು, ಅದಕ್ಕೆ ಅನಧಿಕಾರ ಅಂತಿಲ್ಲ. ಯಾಕಂದರೆ ಮನುಷ್ಯೋತ್ತಮರು ದೇವತೆಗಳು ಸದಾಕಾಲದಲ್ಲಿ ವೇದಾಧ್ಯಯನ ಮಾಡಲೇಬೇಕು. ಆದುದರಿಂದ ಬಾದರಾಯಣರ ಮತದೊಂದಿಗೆ ಜೈಮಿನ್ನಾಚಾರ್ಯರ ಮತ ವಿರೋಧವಿಲ್ಲ, ಇತರ ಋಷಿಗಳ ಮತವು ವಿರೋಧ ಇಲ್ಲ. ಸರ್ವಜ್ಞಸ್ಸೈವ ಕೃಷ್ಣಸ್ಯ ಏಕದೇಶ ವಿಚಿಂತಿತಂ ಸ್ವೀಕೃತ್ಯ ಮುನೆಯೋ ಬ್ರೂಯು ತನ್ಮತಂ ನ ವಿರುದ್ಧತೆ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದಲ್ಲಿ ಹೇಳಲಾಗಿದೆ, ಸರ್ವಜ್ಞರಾದ ಕೃಷ್ಣ ದೈಪಾಯನರು ವೇದವ್ಯಾಸರು ಬಾದರಾಯಣರು ಚಿಂತನೆ ಮಾಡಿದ ವಿಷಯದಲ್ಲಿ ಒಂದೊಂದು ಅಂಶವನ್ನು ಒಂದೊಂದು ಪಾಯಿಂಟನ್ನು ಏಕದೇಶ ಸ್ವೀಕರಿಸಿ ಅದು ತಮ್ಮದೆಂದು ಜೈಮಿನ್ಯಾದಿ ಮುನಿಗಳು ಹೇಳ್ತಾರೆ. ಅವರಿಗೆ ಬಾದರಾಯಣರು ಹೇಳ್ತಕ್ಕಂಥ ಒಂದು ಲಿಸ್ಟ್ನಲ್ಲಿ ಒಂದು ಯಾವುದೋ ಅವರಿಗೆ ಭಾಳ ಲೈಕ್ ಆಗ್ತದೆ, ಅದು ತಮ್ಮದಂತ ಅದನ್ನು ತೊಗೊಂಡು ಹೇಳ್ತಾರೆ. ಹಾಗೆ ಆದುದರಿಂದ ಬಾದರಾಯಣರ ಮತದೊಂದಿಗೆ ಇತರ ಮುನಿಗಳ ಮತದ ವಿರೋಧವಿಲ್ಲ. ಅಪರೋಕ್ಷಾನಂತರದಲ್ಲಿ ಕರ್ಮಗಳಿಗೆ ದೊರೆಯುವ ಫಲವು ಅಪರೋಕ್ಷ ಜ್ಞಾನ ಪಡೆದ ನಂತರ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಐಚ್ಛಿಕವಾದ ಕರ್ಮಗಳನ್ನು ಆಚರಿಸಿದರೆ ಉಪಾಸನೆಯನ್ನು ಮಾಡಿದರೆ ಅಧಿಕ ಫಲವನ್ನು ಹೇಳುತ್ತಾರೆ. ಕರ್ಮ ಮಾಡುವ ಅವಶ್ಯಕತೆ ಇಲ್ಲ ಅವರಿಗೆ, ಆದರೆ ಹೆಚ್ಚೆಚ್ಚು ಕರ್ಮವನ್ನು ಮಾಡಿದಷ್ಟೆಲ್ಲ ಹೆಚ್ಚೆಚ್ಚು ಫಲ ಸಿಗ್ತದೆ, ಅಧಿಕ ಮೋಕ್ಷದಲ್ಲಿ ಅಧಿಕ ಆನಂದ ಸಿಗ್ತದೆ, ಅಧಿಕ ಫಲವನ್ನು ಹೇಳಲಾಗಿದೆ. ಆದುದರಿಂದ ಭಗವದ ಅಪರೋಕ್ಷ ಪಡೆದ ದೇವತೆಗಳು ಮಧ್ವಾದಿ ವಿದ್ಯೆ ಉಪಾಸಿಸಿದರೆ ಅವರಿಗೆ ವಿಶೇಷ
ವಿಶೇಷ ಜ್ಞಾನ ಮತ್ತು ಮೋಕ್ಷದಲ್ಲಿ ವಿಶೇಷ ಆನಂದ ಉಂಟಾಗುತ್ತೆ. ಈಗ ಕಾಲೇಜ್ ಮುಗಿದೋಯ್ತು, ಡಿಗ್ರಿ ಮುಗಿದೋಯ್ತು, ರ್ಯಾಂಕ್ ಬಂದೋಯ್ತು, ಓದಲಿಲ್ಲ ಅಂದ್ರೆ ನಡೀತಾ, ನೌಕರಿ ಸಿಕ್ಬಿಡ್ತಾ. ಆದರೆ ಕಂಟಿನ್ಯೂಸ್ ಆಗಿ ಅದನ್ನು ಓದ್ತಾ ಇದ್ದರೆ, ವಿಷಯ ತಿಳ್ಕೊಂಡ್ರೆ ಹೆಚ್ಚೆಚ್ಚು ಜ್ಞಾನ ನಮ್ಮೊಳಗೆ ಬರ್ತದೆ ಅಂತಕ್ಕಂಥ ಲೌಕಿಕ ವಿಚಾರ. ಅಧಿಕರಣ ರಚನೆ. ವಿಷಯ ದೇವತೆಗಳ ವೇದ ವಿದ್ಯಾಧಿಕಾರವೇ ವಿಷಯ. ದೇವತೆಗಳಿಗೆ ವೇದ ವಿದ್ಯಾಧಿಕಾರ ಇದೆಯೋ ಇಲ್ಲವೋ? ಸಂಶಯ. ದೇವತೆಗಳಿಗೆ ವೇದ ವಿದ್ಯಾಧಿಕಾರ ಇದೆಯೋ ಇಲ್ಲವೋ? ಪೂರ್ವಪಕ್ಷ. ವೇದವಿದ್ಯೆಯ ಫಲವಾದ ವಸುವಾದಿ ಫಲಪ್ರಾಪ್ತಿ ಮತ್ತು ಬ್ರಹ್ಮಜ್ಞಾನವು ದೇವತೆಗಳಿಗೆ ಇದ್ದೇ ಇರುವುದರಿಂದ ಅವರಿಗೆ ವೇದವಿದ್ಯಾ ಅಧಿಕಾರವಿಲ್ಲ. ಅವರಿಗೆಲ್ಲ ಫಲಪ್ರಾಪ್ತಿ ಆಗಿಬಿಟ್ಟಿದೆ, ಪರಮಾತ್ಮನಾಗಿ ವಿಶೇಷವಾದ ಜ್ಞಾನ ಇದೆ, ಏನು ಎಲ್ಲ ವಿಷಯ ಇದೆ, ಆದ್ದರಿಂದ ಅವರಿಗೆ ವೇದ ವಿದ್ಯಾಧಿಕಾರ ಇಲ್ಲ, ಅವಶ್ಯಕತೆ ಇಲ್ಲ. ಸಿದ್ಧಾಂತ. ವಿಶಿಷ್ಟ ಬುದ್ಧಿ ಸಾಮರ್ಥ್ಯ ಇರುವುದರಿಂದ ದೇವತೆಗಳಿಗೂ ವೇದವಿದ್ಯೆಯಲ್ಲಿ ಅಧಿಕಾರವಿದೆ. ಇಂದ್ರ, ಸೂರ್ಯ ಮೊದಲಾದ ದೇವತಾ ಪದವಿಗಳು ನಿತ್ಯವಾಗಿದ್ದು ಅವುಗಳಿಗೆ ಕಾಲಕಾಲಕ್ಕೆ ಬೇರೆ ಬೇರೆ ದೇವತ್ವ ಯೋಗ್ಯ ಮನುಷ್ಯರು ಬರುವುದರಿಂದ ದೇವತೋಪಾಸನೆ, ಯಜ್ಞ, ಯಾಗಾದಿ ಕರ್ಮಗಳು ಅರ್ಥಹೀನವಾಗುವ ಪ್ರಸಂಗ ಇರುವುದಿಲ್ಲ. ವೇದ ನಿತ್ಯ ಮತ್ತು ಔಪೌರುಷೇಯ ಆಗಿರುವುದರಿಂದ ಅದರಲ್ಲಿ ಹೇಳಿದಂತೆ ದೇವತೆಗಳು ಪ್ರವಾಹತೋ ನಿತ್ಯರೇ ಆಗಿರುವುದರಿಂದ ಕಾಲಕಾಲಕ್ಕೆ ಆಯಾ ಸ್ಥಾನಗಳಿಗೆ ಬರುವ ದೇವತೆಗಳಿಗೆ ಸಮಾನ ನಾಮ ರೂಪ ಸಾಮರ್ಥ್ಯಗಳು ಇರುವುದರಿಂದ ವೇದಕ್ಕೆ ಅಪ್ರಮಾಣ ದೋಷವು ಸರ್ವಥಾ ಇರುವುದಿಲ್ಲ. ವೇದವಿದ್ಯೆಯ ಫಲವೆಂದರೆ ಮೋಕ್ಷೋಪಯೋಗಿ ಬ್ರಹ್ಮಜ್ಞಾನ ಮತ್ತು ವಸುವಾದಿ ಪದಪ್ರಾಪ್ತಿ. ಈ ಎರಡು ಫಲಗಳು ದೇವತೆಗಳಿಗೆ ಇದ್ದರೂ ವಿಶೇಷ ಜ್ಞಾನಕ್ಕಾಗಿ ಮತ್ತು ಮೋಕ್ಷದಲ್ಲಿ ವಿಶೇಷಾನಂದ ಹೆಚ್ಚಿನ ಫಲಕ್ಕಾಗಿ ಅವರಿಗೂ ವೇದವಿದ್ಯೆಯಲ್ಲಿ ಅಧಿಕಾರ ಉಂಟು ಎಂದು ಬಾದರಾಯಣರ ಮತ. ಮುಂದಿನ ಸೂತ್ರ ನಾವು ಮತ್ತೆ ಅಧ್ಯಯನವನ್ನು ಮಾಡುವ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.